ನಮಸ್ಕಾರ ರೀ. ಇವತ್ತು ಶಂಕರಪಾಳೆ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ. ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಟೇನಿ. ಒಂದು ಬೌಲ್ ಸಕ್ಕರೆ ಹಾಕೋಣ, ಒಂದು ಬೌಲ್ ಹಾಲು ಹಾಕೋಣ, ಒಂದು ಸಕ್ಕರೆ ಒಂದು ಹಾಲು, ಸಣ್ಣ ಉರಿ ಇಟ್ಕೊಳ್ಳೋಣ. ಸಕ್ಕರೆ ಕರಗಬೇಕಷ್ಟೆ, ಕುದಿಬೇಕಾಗಿಲ್ಲ, ಹಣ್ಣು ಬರಬೇಕಾಗಿಲ್ಲ, ಎಂಥದೂ ಇಲ್ಲ. ಸಕ್ಕರೆ ಕರಗೋವರೆಗೆ ಕೈ ಆಡಿಸ್ತಾ ಸಕ್ಕರೆ ಕರಗಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡೋಣ. ಎಲ್ಲರಿಗೂ ಇಷ್ಟ ಆಗುವಂತಹ ಶಂಕರಪಾಳೆ, ಬಹಳ ಇಷ್ಟ ಇವು. ಈಗ ಒಂದು ಚಿಕ್ಕ ಬಾಳಿಗೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ, ಎರಡೂ ಚಲೋ ಹೊತ್ನಂಗೆ ಕಾಯಿಸ್ಕೊಳ್ಳೋಣ. ಇಲ್ಲಿ 2 ಬೌಲ್ ಹಿಟ್ಟು ಹಾಕ್ಕೊಂಡೇನಿ ನಾನು. 3 ಬೌಲ್ ಹಿಟ್ಟು ಹಿಡ್ದತ್ತದು. ಈಗ 2 ಬೌಲ್ ಹಾಕ್ಕೊಂಡೀನಿ ನೋಡಿರಿ. ಕಾದಂಥ ಎಣ್ಣೆ ತುಪ್ಪ ಇದ್ರಾಗ ಹಾಕ್ಕೊಂಬಿಡೋಣ. ಹಾಕಿ ಎಲ್ಲ ಹಿಟ್ಟಿಗೂ ಹತ್ತಂಗೆ ಅದನ್ನ ಕಲಿಸ್ಕೊಂಡನು. ಇಲ್ಲಿ ಮತ್ತೊಂದು ಬೌಲ್ ಹಿಟ್ಟು ಹಾಕ್ಕೊಂಡೀನಿ. ಟೋಟಲಾಗಿ 3 ಬೌಲ್. ಹಿಟ್ಟೇನು ಅಳತಿ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಆ ಸಕ್ಕರೆ ಹಾಲು ಕರಗಿಸಿರ್ತಾವಲ್ಲ, ಅದು ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟು ಹಾಕ್ಕೋಬೇಕು. 2 ಆದ್ರೆ 2, 3 ಆದ್ರೆ 3. ಹಿಟ್ಟಿನ ಅಳತಿ ಬೇಡ, ಇಲ್ಲಿ ಹಿಟ್ಟು ಹಾಕ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳೋ ಮಟ್ಟ ನೀರು ಕುಡಿಸ್ಬಾರ್ದು. ಅದೇನು ಸಕ್ಕರೆ ಕಲಸಿರ್ತಾವಲ್ಲ ಹಾಲಿನಾಗ, ಅದನ್ನಷ್ಟ ಹಾಕ್ಕೊಂಡು ಕಲಿಸ್ಬೇಕು. ಇವಾಗ ಎಣ್ಣೆ ತುಪ್ಪ ಕಾಸಿದ್ದನ್ನು ಹಿಟ್ಟಿಗೆಲ್ಲ ಹಾಕಿ ಚೆಂದಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡೇವಿ. ಈಗ ಸ್ವಲ್ಪ ಈ ಸಕ್ಕರೆ ಹಾಲು ಏನೈತಲ್ಲ ಹಾಕ್ಕೊಂಡು ಕಲಿಸ್ಕೊಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನೋಡಿರಿ. 3 ಬೌಲ್ ಹಿಟ್ಟು ಹಿಡ್ದತ್ತಿದು. 1 ಬೌಲ್ ಸಕ್ಕರೆ, 1 ಬೌಲ್ ಹಾಲು, 3 ಬೌಲ್ ಹಿಟ್ಟು. ಹಿಟ್ಟಿನ ಅಳತಿನ ಏನು ಹಿಡ್ಕೊಳೋದು ಬೇಡ, ಅದೆಷ್ಟು ಹಿಡಿತೈತೆ ಎಷ್ಟು ಹಾಕ್ಬೋದು. ಇವಾಗ ನೋಡಿರಿ ಇಷ್ಟು ಚೆಂದಾಗಿ ಸ್ಮೂತಾಗಿ ಕಲಿಸಿಟ್ಟೇವಿ. ಇದನ್ನೇನು ನೆನೆಯಾಕಿಡಬೇಕು ಅಂತ ಏನಿಲ್ಲ, ಇದನ್ನು ಲಟ್ಟಿಸ್ಕೊಂಬಿಡೋಣಂತ. ಈಗ ಒಂದು ಹೋಳಿಗೆ ಪೇಪರ್ ತೊಗೊಂಡು ಈ 3 ಉಳ್ಳೆಗ್ಯಾವ ನೋಡಿರಿ, ಇದ್ರಾಗ 3 ಉಳ್ಳಿ ಮಾಡಿ ಇದನ್ನು ಚಲೋತ್ನಂಗೆ ಮೆದ್ದುಕೊಂಡು ರೌಂಡ್ ಮಾಡಿ ಇಲ್ಲಿ ಲಟ್ಟಿಸ್ಕೊಳ್ಳೋಣ. ತೆಳ್ಳಗಲ್ಲ ದಪ್ಪಗಲ್ಲ, ತೋರಿಸ್ತೇನೆ ಎಷ್ಟು ದಪ್ಪ ಲಟ್ಟಿಸ್ಬೇಕು ಅನ್ನೋದನ್ನು. ಎಣ್ಣೆ ಹಿಟ್ಟು ಏನು ಹಚ್ಚೋದು ಬೇಡ, ಇದನ್ನ ಹಾಗೇ ಲಟ್ಟಿಸ್ಕೊಳ್ಳೋಣ. ಇನ್ನೇನು ಮಕ್ಕಳು ಸ್ಕೂಲು ಹತ್ತಿರಕ್ಕೆ ಬಂತು, ಸ್ಟಾರ್ಟ್ ಆಗೋದು. ಹೆಚ್ಚು ಕಡಿಮೆ ಇನ್ನೊಂದು ವಾರ ಐತಿ. ಅವ್ರು ಏನು ಬೇಕಂತಾರೆ ಅದನ್ನ ಟೈಮ್ ಸಿಕ್ಕಾಗ ಮಾಡಿಕೊಡ್ಬೇಕು ನೋಡಿರಿ. ಇವಾಗ ಲಟ್ಸೇನಿ. ಇವನು ಕಟ್ ಮಾಡಿಂದ ಎಷ್ಟು ದಪ್ಪ ಲಟ್ಟಿಸ್ಬೇಕು ಅನ್ನೋದನ್ನು ತೋರಿಸ್ತೇನೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡೀನಿ. ಎಷ್ಟು ದಿನ ಇಟ್ಟರು ಏನಾಗಲ್ಲ. ಇವು ಮಕ್ಕಳಿಗೆ ಹಾಗಾಗಿ ಏನಾರು ಕೊಡು ಅಂತ ಓಡಿ ಬರ್ತಾವೆ ಮಕ್ಕಳು. ಊಟ ಸರಿಯಾಗಿ ಮಾಡಲ್ಲ, ಆವಾಗ ಕೊಡಕ್ಕೆ ಬರ್ತೈತಿ. ಇಲ್ಲಿ ನೋಡಿರಿ ಈ ಥರ ಇರಬೇಕು, ಇಷ್ಟೇ ಇರಬೇಕು. ಈ ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟೇನಿ. ಇದನ್ನು ಎಣ್ಣೆ ಕಾದಿಂದ ಸ್ಲೋ ಉರಿಯೊಳಗೆ ಇಟ್ಕೊಂಡು ಹಾಕಬೇಕು. ಇವು ಸ್ಲೋ ಉರಿಯೊಳಗನ ಬೇಯಿಸ್ಬೇಕು, ಯಾಕಂದ್ರೆ ಒಳಗೆಲ್ಲ ಬೇಯಬೇಕಲ್ಲ. ಇವು ಮೇಲೆ ಜೋರಿಟ್ರ ಮೇಲೆ ಕೆಂಪಾಗಿಬಿಡ್ತಾವೆ, ಒಳಗೆ ಹಸಿ ಇರ್ತಾವೆ. ಅದಕ್ಕೋಸ್ಕರ ಸ್ಮೂತ್ ಆಗಿಬಿಡ್ತಾವೆ, ಕ್ರಿಸ್ಪಿ ಆಗಂಗಿಲ್ಲ. ಅದಕ್ಕೋಸ್ಕರ ಎಣ್ಣೆ ಕಾದಿಂದ ಸ್ಲೋ ಉರಿ ಮಾಡಿಕೊಂಡು ಇವನ್ನು ಹಾಕಿ 2 ಸೈಡು ಚೆಂದ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿಯಾಗಿ ಬೇಯಬೇಕು. ಆ ಥರ ಬೇಯಿಸ್ಕೊಂಡು ತೆಗಿಬೇಕು. ತಾಟಿಗೆ ಹಾಕಿರೋ ಸೌಂಡ್ ಬರಬೇಕು, ಕಳ ಅಂತ. 2 ಟ್ರಿಪ್ ಇಲ್ಲಿ ಹಾಕಿ ಬೇಯಿಸಿ ತೋರಿಸ್ತೇನೆ ನಿಮಗೆ. ನೋಡಿರಿ ಈ ಕಲರ್ ಬರಬೇಕು, ಪರ್ಫೆಕ್ಟಾಗಿ ಬೆಂದವು. ಈಗ ಇವು ಈ ಥರ ಬರಬೇಕು. ಇನ್ನೊಂದು ಟ್ರಿಪ್ ಹಾಕ್ತೀನಿ ನೋಡಿರಿ. ಲಘು ಆರ್ಲಿ ಅಂತ ರೊಟ್ಟಿ ಬುಟ್ಟಿಯೊಳಗೆ ಹಾಕಿನಲ್ಲಿ ಪಕ್ಕಕ್ಕೆ ರೊಟ್ಟಿ ಕೆರಸಿ ಅಂತೀವಲ್ಲ, ಬಿದಿರು ಬುಟ್ಟಿ. ಅದ್ರಾಗ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವು ಈ ವಿಧಾನದಾಗ ಶಂಕರಪಾಳೆ ಮಾಡಿ ಮಕ್ಕಳಿಗೆ ಕೊಡ್ರಿ, ನೀವು ತಿನ್ನಿರಿ.
ಎಲ್ಲರ ಟ್ರಿಪ್ಪು ಪಿಕ್ನಿಕ್ ಹೋದ್ರೂ ಚಲೋ ಇವು. ಸಣ್ಣ ಪುಟ್ಟ ಹಸುವಿಗೆ ಚಕ್ಲಿ ಶಂಕರಪಾಳೆ ಇಂಥವಿದ್ರೆ ಹೆಲ್ಪ್ ಆಗ್ತವೆ. ಎಲ್ಲನೂ ತಿರುಗಿಸಿ ಹಾಕ್ಕೊಂಡು ಎರಡೂ ಸೈಡು ಚೆಂದ ಕೆಂಪಗೆ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿಯಾಗಿ ಬೇಯಬೇಕು. ಉರಿ ಜೋರು ಬೇಡ. ಮತ್ತೆ ಹೇಳ್ತೀನಿ, ಉರಿ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು. ಜೋರು ಉರಿ ಇಟ್ರ ಮೇಲೆ ಕೆಂಪಕ್ಕವು ಒಳಗೆ ಹಸಿ ಇರ್ತಾವೆ. ಅದಕ್ಕೋಸ್ಕರ ಫುಲ್ ಕ್ರಿಸ್ಪಿಯಾಗಿ ಬರಬೇಕು ಅಂದ್ರವು ಸಣ್ಣ ಉರಿಯೊಳಗೆ ಟೈಮ್ ಹಿಡಿತತಿ, ಪೇಷನ್ಸ್ಲೇ ಮಾಡಬೇಕು. ನೋಡಿರಿ ಏನು ಚಂದ ಬಂದಾವು, ಪರ್ಫೆಕ್ಟಾಗಿ ಶಂಕರಪಾಳೆ ಬಂದಾವೆ ನೋಡಿರಿ. ಈ ವಿಧಾನದಾಗ ಮಾಡಿರಿ, ಈ ಅಳತೆಯೊಳಗೆ ಮಾಡಿರಿ, ಒಂದು ಸಲ ಟ್ರೈ ಮಾಡಿರಿ. ಹೆಂಗೆ ಬಂದವು ಅಂತ ಕಮೆಂಟ್ನಾಗ ತಿಳಿಸ್ರಿ. ನೋಡಿರಿ ಏನು ಚೆನ್ನಾಗಿ ಬಂದಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.